Okay, dear students, as you know that in our previous videos, we have explained various application of biotechnology in the field of agriculture and in the field of medicine too. I think still you remember the point that it seems in the field of agriculture we have explained how exactly BT cotton will be constructed, then how exactly the technique called by the name RNA interference will be employed. That we have explained in our previous videos. At the same time, application of biotechnology in the field of medicine ಅಂತ ಬಂದಾಗ ನಾವು ಎರಡು ಟೆಕ್ನಿಕ್ ಅನ್ನು ಆಲ್ರೆಡಿ ಹೇಳಿದ್ವಿ. ಒಂದು ಇನ್ಸುಲಿನ್ ಪ್ರೊಡಕ್ಷನ್ ಹೇಗೆ ಮಾಡ್ತಾರೆ ಅನ್ನೋದು, ಇನ್ನೊಂದು ಜೀನ್ ರಿಪ್ಲೇಸ್ಮೆಂಟ್ ಮಾಡೋದು ಅಂದ್ರೆ ಜೀನ್ ಥೆರಪಿ ಅಂತ ಏನು ಕರೀತಾರೆ ಅದರ ಬಗ್ಗೆ ನಾವು ಲಾಸ್ಟ್ ವಿಡಿಯೋಸ್ ಅಲ್ಲಿ ಹೇಳಿದ್ದೀವಿ. ಈಗ ನೆಕ್ಸ್ಟ್ ನಾವು ಹೇಳಕ್ಕೆ ಹೊರಟಿರುವಂತ ಕಾನ್ಸೆಪ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ ವಿಚ್ ಇಸ್ ನೌನ್ ಬೈ ದಿ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಂತ ಕರೀತಾರೆ. ಇಲ್ಲಿ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅನ್ನೋದನ್ನ ಹೇಳೋದಕ್ಕಿಂತ ಮೊದಲು first of all, what is meant by diagnosis, when it is to be done, how it is to be done, what is the problem that we need to face during diagnosis, which is to be discussed first. So then we can go for molecular diagnosis. ಏನು ಹಾಗಂದ್ರೆ ಡಯಾಗ್ನೋಸಿಸ್ ಅಂದ್ರೆ ಏನು, ಅದು ಹೇಗೆ ಮಾಡ್ತಾರೆ, ಅದನ್ನ ಯಾಕೆ ಮಾಡ್ತಾರೆ, ಏನೇನು ಸಮಸ್ಯೆಗಳು ಬರಬಹುದು ಡಯಾಗ್ನೋಸಿಸ್ ಅಲ್ಲಿ, ಒಂದ್ ವೇಳೆ ಆ ಪ್ರಾಬ್ಲಮ್ಸ್ಗಳು ಬಂದ್ರೆ ಆಕ್ಚುಲಿ ಏನಾಗಬಹುದು ಇದನ್ನ ಮತ್ತೆ ಹೇಳ್ಕೊಂಡ್ರೆ ಮುಂದೆ ಇಲ್ಲಿ ಏನು ಬರ್ದಿದ್ದೀವಿ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಡಯಾಗ್ನೋಸಿಸ್ ಅಂತ ಹೇಳಿದಾಗ ಇಟ್ ಈಸ್ ಅ ಪ್ರೊಸೀಜರ್ ಆಫ್ ಡಿಟೆಕ್ಟಿಂಗ್ ದ ಡಿಸೀಸಸ್ ಅಂತ ಅರ್ಥ. ವೆನ್ ಡಾಕ್ಟರ್ ಕ್ಯಾನ್ ಗಿವ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಏನು ಹೇಳ್ತೀರಾ ನೀವು? Once it is possible to identify the name of the disease, then only he can provide some medicine, either in the form of tablet or in the form of syrup. Is it right or wrong? ಒಬ್ಬ ಡಾಕ್ಟರ್ ಯಾವಾಗ ಔಷಧಿ ಕೊಡ್ತಾನೆ ಅಂತ ಕೇಳಿದ್ರೆ ಏನು ಹೇಳ್ತೀವಿ? ಅಥವಾ ನೀವೇ ಹಾಸ್ಪಿಟಲ್ಸ್ಗೆ ತುಂಬಾ ಸರಿ ಹೋಗಿರ್ತೀರಲ್ಲ, ಹೋಗ್ತಿದ್ದಾಗೆ ಬನ್ನಿ ತಗೊಳ್ಳಿ ಟ್ಯಾಬ್ಲೆಟ್ ಅಂತ ಕೊಟ್ಟಿದ್ದೀರಾ ಅದು ಕೇಳಿದ್ದೀರಾ? ಫಸ್ಟ್ ಅವನೇನ್ ಮಾಡಬೇಕು ಅಂತ ಕೇಳಿದಾಗ ಯಾವ ಡಿಸೀಸ್ ಬಂದಿದೆ ಅನ್ನೋದನ್ನ ಕಂಡುಹಿಡಿಯಬೇಕು. ಡಿಟೆಕ್ಷನ್ ಆಫ್ ಡಿಸೀಸ್, ದಟ್ ಇಸ್ ದ ಫಸ್ಟ್ ಥಿಂಗ್ ದಟ್ ಹಿ ಶುಡ್ ಡೂ ಬಿಫೋರ್ ಪ್ರಿಸ್ಕ್ರೈಬಿಂಗ್ ಎನಿ ಸಾರ್ಟ್ ಆಫ್ ಮೆಡಿಸಿನ್. ನೀವು ಎರಡು ಥರ ಸಿಚುವೇಶನ್ ಫೇಸ್ ಮಾಡಿರ್ತೀರ. ಕೆಲವೊಮ್ಮೆ ನೀವು ಹೋದಾಗ ಈಗ ಟೆಂಪರೇಚರ್ ಜಾಸ್ತಿ ಇತ್ತು, ಜ್ವರ ಬಂದಿತ್ತು, ನೆಗಡಿ ಬಂದಿತ್ತು ಅಂತ ಹೇಳಿದಾಗ ಇಮಿಡಿಯೇಟ್ ಆಗಿ ನಿಮಗೆ ಔಷಧಿಯನ್ನು ಕೊಟ್ಟಿದ್ದನ್ನು ನೋಡಿದ್ದೀರಿ. ಕೆಲವೊಮ್ಮೆ ಬ್ಲಡ್ ಸ್ಯಾಂಪಲ್ ಕೊಟ್ಟು ಹೋಗಿ, ಯೂರಿನ್ ಸ್ಯಾಂಪಲ್ ಕೊಟ್ಟು ಹೋಗಿ, ಲ್ಯಾಬ್ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ, ರಿಪೋರ್ಟ್ ತಗೊಂಡ್ ಬನ್ನಿ, ಆಮೇಲೆ ನೋಡೋಣ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ದೇನೋ ಕೇಳಿದ್ದೀರಿ. ಹೌದು, ಅಂದ್ರೆ ಸಮ್ ಆಫ್ ದ ಡಿಸೀಸಸ್ ಆನ್ ದ ಬೇಸಿಸ್ ಆಫ್ ಅಪಿಯರೆನ್ಸ್ ಆಫ್ ಸಿಂಪ್ಟಮ್ಸ್ ಇಮಿಡಿಯೇಟ್ಲಿ he can identify the possible diseases and he can prescribe some medicine. But all the diseases cannot be done like this. Some of the disease, even though some symptoms were there, immediately medicine cannot be prescribed. ಅದಕ್ಕೆ ನಿಮಗೆ ಏನು ಹೇಳಿರ್ತಾರೆ, ಕರೆಸ್ಪಾಂಡಿಂಗ್ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿರ್ತಾರೆ. ಸರ್ ಸ್ಯಾಂಪಲ್ ಅಂತ ನಾವು ಏನೇನು ಕೊಟ್ಟಿರ್ತೀವಿ? ಬ್ಲಡ್ ಸ್ಯಾಂಪಲ್ ಕೊಟ್ಟಿದ್ದು ನಾವು ಕೇಳಿದ್ದೀವಿ, ಯೂರಿನ್ ಸ್ಯಾಂಪಲ್ ನ ಕೊಟ್ಟಿದ್ದೀವಿ, ಕೆಲವೊಮ್ಮೆ ಸ್ಫೂಟಮ್ ಅಂತ ಏನು ಕರಿತೀವಿ, ಕಫದ ಮಾದರಿ ಅಂತ ಏನು ಹೇಳ್ತೀವಿ, ಅದನ್ನ ಕೂಡ ಸ್ಯಾಂಪಲ್ ಆಗಿ ಕೊಟ್ಟಿರ್ತೀವಿ. ಸೊ ಅದರ ಬೇಸಿಸ್ ಮೇಲೆ ಅವರು ಒಂದೆರಡು ದಿನ ಅಥವಾ ಒಂದಿನ ಆ ಟೆಸ್ಟ್ಗಳನ್ನ ಕಂಪ್ಲೀಟ್ ಮಾಡ್ತಾರೆ, ಆ ರಿಪೋರ್ಟ್ ಅನ್ನ ಲ್ಯಾಬ್ ಅಲ್ಲಿ ಜನರೇಟ್ ಮಾಡ್ಕೊಡ್ತಾರೆ, ಆ ರಿಪೋರ್ಟ್ ತಗೊಂಡೋಗಿ ಮತ್ತೆ ಡಾಕ್ಟರ್ ಹತ್ರನೇ ಹೋಗ್ಕೊಡ್ತೀವಿ. ಆ ರಿಪೋರ್ಟ್ ಬೇಸಿಸ್ ಮೇಲೆ ಟ್ರೀಟ್ಮೆಂಟ್ ಅನ್ನ ಕೊಡೋದನ್ನ ಕೇಳಿದ್ದೀವಿ. ಜ್ವರ ತುಂಬಾ ದಿನದಿಂದ ಬರ್ತಿತ್ತು, ನಾವು ಪ್ಯಾರಾಸಿಟಮಾಲ್ ತಗೊಂಡ್ವಿ, ಕಡಿಮೆ ಆಗಲೇ ಇಲ್ಲ ಅಂತ ಮತ್ತೆ ಡಾಕ್ಟರ್ ಹತ್ರ ಹೋಗಿ ಕೇಳಿದ್ರೆ ಟೈಫಾಯ್ಡ್ ಇರ್ಬೋದು ಅಂತ ಹೇಳಿದ್ರೆ ಕೇಳಿದ್ದೀವಿ. ಅದೆಲ್ಲವೂ ಕೂಡ ಡಾಕ್ಟರ್ ತನ್ನ ಎದುರಿಗೆ ಟೆಸ್ಟ್ ಮಾಡಿ ಪ್ರಿಸ್ಕ್ರಿಪ್ಷನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನಾಗಬೇಕು ಕೇಳಿದ್ರೆ ಒಂದಷ್ಟು ಲ್ಯಾಬೊರೇಟರಿ ಟೆಸ್ಟಿಂಗ್ಗಳು ನಡೀಬೇಕು, ರಿಪೋರ್ಟ್ಸ್ ಆರ್ ನೀಡೆಡ್ ಟು ಬಿ ಜನರೇಟೆಡ್. ಹಾಗೆ ಡಯಾಗ್ನೋಸಿಸ್ ಅಂತ ಹೇಳಿದಾಗ ಬೇಸ್ಡ್ ಆನ್ ದ ಸ್ಯಾಂಪಲ್ ವಾಟ್ ಹಿ ಮೈಟ್ ಹ್ಯಾವ್ ಕಲೆಕ್ಟೆಡ್, ದೆನ್ ಪಾಸಿಬಿಲಿಟಿ ಆಫ್ ದ ಡಿಸೀಸಸ್ ಇಸ್ ಕನ್ಫರ್ಮ್. ದಿಸ್ ಡಿಟೆಕ್ಷನ್ ಆಫ್ ಡಿಸೀಸಸ್ ದಟ್ ಓನ್ಲಿ ಕಾಲ್ಡ್ ಬೈ ದ ನೇಮ್ ಡಯಾಗ್ನೋಸಿಸ್. ವೆನ್ ಟ್ರೀಟ್ಮೆಂಟ್ ವಿಲ್ ಬಿ ಈಸಿ ಫಾರ್ ಎನಿ ಡಿಸೀಸಸ್, ಏನಂತ ಹೇಳ್ತೀರಿ? ಯಾವಾಗ ಟ್ರೀಟ್ಮೆಂಟ್ ಕೊಡೋದು ತುಂಬಾ ಈಸಿ ಅಂತ ಕೇಳಿದ್ರೆ, ಇಫ್ ಇಟ್ ಈಸ್ ಪಾಸಿಬಲ್ ಟು ಡಿಟೆಕ್ಟ್ ದ ಪಾಸಿಬಲ್ ಡಿಸೀಸಸ್ ಆಸ್ ಸೂನ್ ಆಸ್ ಪಾಸಿಬಲ್, ದೆನ್ ಟ್ರೀಟ್ಮೆಂಟ್ ವಿಲ್ ಬಿ ವೆರಿ ಈಸಿಯರ್. ನೀವು ಎಷ್ಟೋ ಸರಿ ಕೇಳಿರ್ಬೇಕು, ಕೆಲವೊಂದು ಡಿಸೀಸ್ಗಳನ್ನ ಅರ್ಲಿ ಸ್ಟೇಜಸ್ ಅಲ್ಲೇ ನೀವು ಡಿಟೆಕ್ಟ್ ಮಾಡಬೇಕು. ಇಫ್ ಇಟ್ ಈಸ್ ಇನ್ ದ ಲಾಸ್ಟ್ ಸ್ಟೇಜಸ್ ಮೀನ್ಸ್ ಈವನ್ ಟ್ರೀಟ್ಮೆಂಟ್ಸ್ ಫಾರ್ ದಟ್ ಇಟ್ ವಿಲ್ ನೆವರ್ ವರ್ಕ್. ಆಸ್ ಇನ್ ಕೇಸ್ ಆಫ್ ಕ್ಯಾನ್ಸರ್ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇಲ್ಲ ಅಂತ ಯಾರು ಹೇಳೋದಿಲ್ಲ, ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇದೆ, ಕಿಮೋಥೆರಪಿ ಇದೆ, ರೇಡಿಯೋಥೆರಪಿ ಇದೆ, ನಿಮಗೆ ಆ ಕ್ಯಾನ್ಸರ್ ಅಂತ ಹೇಳ್ತಾರೆ, ಇಮ್ಯುನೋಥೆರಪಿ ಅಂತ ಬರುತ್ತೆ. ಬೇರೆ ಬೇರೆ ಟ್ರೀಟ್ಮೆಂಟ್ಗಳಿದ್ರೂ ಕೂಡ ಕ್ಯಾನ್ಸರ್ ಬಂದರೆ ಪೇಷಂಟ್ ಕೆಲವು ಸರಿ ಸಾಯ್ತಾರಲ್ಲ. ಯಾಕೆ? ಇವತ್ತು ಮೆಡಿಸಿನ್ಸ್ ಆರ್ ಅವೈಲೇಬಲ್ ಟು ಟ್ರೀಟ್ ದ ಕ್ಯಾನ್ಸರ್ ಅಂತಂದ್ರೆ ಫಸ್ಟ್ ಸ್ಟೇಜ್ ಅಲ್ಲೇ ರೆಕಗ್ನೈಸ್ ಮಾಡಿದ್ರೆ ಟ್ರೀಟ್ಮೆಂಟ್ ಈಸಿ ಆಗುತ್ತೆ. Same thing is applicable for some
pathogenic diseases too. What are pathogens? Pathogens are nothing but disease causing agents. ಸರಿ, ಯಾವ್ದು ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಫಂಗಸ್ ಇರ್ಬೋದು, ಅವು ಕೂಡ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ. ಆ ಡಿಸೀಸ್ ಗಳನ್ನು ನೀವು ಏನ್ ಮಾಡಬೇಕು? by using any appropriate method you need to identify the presence of them as soon as possible. ನಿಮ್ಮ ದೇಹದ ಒಳಗಡೆ ಪ್ಯಾಥೋಜನ್ ಬಂದ ಮೇಲೆ ಅದು ಟೆಸ್ಟ್ ಅಲ್ಲಿ ಕನ್ಫರ್ಮ್ ಆಗ್ಬಿಡ್ಬೇಕು, ಸರ್ ಇದು ಇಂಥ ವೈರಸ್ ಇಂದ ಬಂದಿರೋ ಡಿಸೀಸ್. ಈಗ ಕಾಮನ್ ಕೋಲ್ಡ್ ಅನ್ನೋದು ಕೂಡ ವೈರಲ್ ಡಿಸೀಸ್, ಏಡ್ಸ್ ಕೂಡ ವೈರಲ್ ಡಿಸೀಸ್, ಎರಡಕ್ಕೂ ಒಂದೇ ಟ್ರೀಟ್ಮೆಂಟ್ ಸಿಗುತ್ತೆ ಇಲ್ವಲ್ಲ? ಮತ್ತೆ ವೈರಲ್ ಡಿಸೀಸೇ ಬಂದಿದ್ರು ಕೂಡ ಯಾವ ವೈರಸ್ ಇಂದ ಬಂದಿದೆ, ಯಾವ ಬ್ಯಾಕ್ಟೀರಿಯಾ ಬಂದಿದೆ, ಯಾವ ಫಂಗಸ್ ಇಂದ ಬಂದಿದೆ ಅನ್ನೋದನ್ನ ಎಷ್ಟು ಬೇಗ ನೀವು ಕಂಡು ಹಿಡಿತೀರೋ ಅಷ್ಟು ಬೇಗ ಇಟ್ ಇಸ್ ಪಾಸಿಬಲ್ ಟು ಕಂಟಿನ್ಯೂ ವಿತ್ ಟ್ರೀಟ್ಮೆಂಟ್ಸ್. ಹಾಗಾಗಿ first and prime importance is to be given for diagnosis of the diseases. Any method, any suitable method that can be adopted to identify whether disease causing pathogens were there within your body or not. First ಅದನ್ನೇ ಮಾಡ್ಕೋಬೇಕು. ಈ ವೈರಲ್ ಡಿಸೀಸ್ ಆಗಿರಲಿ, ಬ್ಯಾಕ್ಟೀರಿಯಲ್ ಡಿಸೀಸ್ ಆಗಿರಲಿ, ಫಂಗಲ್ ಡಿಸೀಸ್ ಸ್ವಲ್ಪ ಈಸಿಯಾಗಿ ಗೊತ್ತಾಗ್ಬೋದು. ಅಲರ್ಜಿ ಎಲ್ಲ ಆಗುತ್ತೆ ನಿಮಗೆ. ಹ್ಯೂಮನ್ ಬೀಯಿಂಗ್ ಅಲ್ಲಿ ಫಂಗಲ್ ಡಿಸೀಸ್ ಕಡಿಮೆ. ಫಸ್ಟ್ ಆಫ್ ಆಲ್ ನಿಮಗೆ ಹಿಂದೆ ಕೂಡ ನಾನು ಅದನ್ನ ಹೇಳಿದ್ದೀನಿ. ನಮಗೆ ರಿಂಗ್ ವರ್ಮ್ ಅಂತ ಕೇಳಿ ನೆನಪಿದೆ, ಇಸ್ ಇಟ್ ರೈಟ್? ಆಸ್ಪರ್ಜಿಲೋಸಿಸ್ ಅಂತ ಹೇಳಿ ಇನ್ನೊಂದು ಡಿಸೀಸ್ ಬರುತ್ತೆ, ವೆರಿ ರೇರ್ ಫಂಗಲ್ ಡಿಸೀಸ್ ಅಂತ. ಬಟ್ ಬ್ಯಾಕ್ಟೀರಿಯಲ್ ವೈರಸ್ ಅಲ್ಲಿ ಇಷ್ಟು ದೊಡ್ಡ ಲಿಸ್ಟ್ ಇದೆ. ನೀವು ಕೂಡ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿ ಓದಿದ್ರಿ ವೈರಲ್ ಡಿಸೀಸ್ ಯಾವ್ದು, ಬ್ಯಾಕ್ಟೀರಿಯಲ್ ಡಿಸೀಸ್ ಯಾವ್ದು ಅಂತ ಹೇಳಿ. ಆ ಬ್ಯಾಕ್ಟೀರಿಯಾನೇ ಬಂದಿದ್ದು ಹೌದಾ? ಸಿಂಪ್ಟಮ್ಸ್ ನೋಡಿದ್ರೆ ಸ್ವಲ್ಪ ಅನುಮಾನ ಬಂದಿರುತ್ತೆ. ಕೆಲವೊಮ್ಮೆ ವೈರಲ್ ಡಿಸೀಸ್ ಅಲ್ಲೂ ಫೀವರ್ ಬಂದಿರುತ್ತೆ, ಬ್ಯಾಕ್ಟೀರಿಯಲ್ ಡಿಸೀಸ್ ಅಲ್ಲೂ ಫೀವರ್ ಬಂದಿರುತ್ತೆ. ಟ್ರೀಟ್ಮೆಂಟ್ ಹೆಂಗೆ ಕೊಡಬೇಕು? ಫೀವರ್ ಇಟ್ ಇಸ್ ಅ ಸಿಂಪ್ಟಮ್, ಓಕೆ ಫೈನ್. But for most of the diseases caused by different pathogen, viral will be fever will be the common symptoms. Many of the pathogenic diseases are having the same symptom. Then how exactly treatment can be given? ಹೆಚ್ಚಿನ pathogenic diseaseಗಳಲ್ಲಿ ಜ್ವರ ಬರುವುದು ಸಾಮಾನ್ಯ ಲಕ್ಷಣ. ಡಾಕ್ಟರ್ ಯಾವುದು ಬೇಕಾದ್ರೂ ಟ್ರೀಟ್ಮೆಂಟ್ ಕೊಟ್ಬಿಡ್ಬೋದಾ? ತಕ್ಷಣಕ್ಕೆ ಏನ್ ಮಾಡಬೇಕು? ಅವನು ಯಾವುದೇ ಮೆಥಡ್ ಅನ್ನ ಬೇಕಾದ್ರೂ ಬಳಸಿಕೊಂಡು ಯಾವ ಪ್ಯಾಥೋಜನ್ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡಬೇಕು. ದೆನ್ ಓನ್ಲಿ ಇಟ್ ಇಸ್ ಪಾಸಿಬಲ್ ಟು ಗಿವ್ ಟ್ರೀಟ್ಮೆಂಟ್. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಇಫ್ ಪ್ಯಾಥೋಜೆನಿಕ್ ಆರ್ಗನಿಸಮ್ಸ್ ಆರ್ ಇನ್ ವೆರಿ ಲೆಸ್ ಕಾನ್ಸಂಟ್ರೇಷನ್ ವಿತ್ ಇನ್ ದ ಸೆಲ್ಸ್ ಆಫ್ ಯು, ಇಟ್ ಇಸ್ ನಾಟ್ ಸೋ ಈಸಿ ಟು ಐಡೆಂಟಿಫೈ ಆರ್ ಇಟ್ ಇಸ್ ನಾಟ್ ಸೋ ಈಸಿ ಟು ಡಿಟೆಕ್ಟ್ ದೆಮ್. ಈಗ ವೈರಸ್ ಬ್ಯಾಕ್ಟೀರಿಯಾ ಬಾಡಿ ಒಳಗೆ ಹೋಗಿದ್ದು ಹೌದು, ಬಟ್ ಅದಿನ್ನು ರೆಪ್ಲಿಕೇಟ್ ಆಗಿಲ್ಲ, ನಂಬರ್ ಇನ್ನೂ ಜಾಸ್ತಿ ಆಗಿಲ್ಲ, ವೆರಿ ಲೆಸ್ ಅಮೌಂಟ್ ಒಳಗೆ ನಿಮ್ಮ ಸೆಲ್ಸ್ ಒಳಗೆ ಡಿಪಾಸಿಟ್ ಆಗಿದೆ ಅಂತಂದ್ರೆ ಲ್ಯಾಬ್ ಟೆಸ್ಟ್ ಮಾಡಿದ್ರು ಕೂಡ ಅದರ ಪ್ರೆಸೆನ್ಸ್ ಗೊತ್ತಾಗುವುದಿಲ್ಲ. ಡಿಸೀಸ್ ಪ್ರೆಸೆನ್ಸ್ ಗೊತ್ತಾಗಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಏನ್ ಕೊಡ್ತೀರಿ ನೀವು? ಸಮ್ ಟೈಮ್ ವಿ ಮೇ ಗಿವ್ ಸಮ್ ರಾಂಗ್ ಟ್ರೀಟ್ಮೆಂಟ್ ಆಲ್ಸೋ. ನಿಮ್ಮಲ್ಲಿ ಯಾವುದೋ ಡಿಸೀಸ್ ಕಾಸಿಂಗ್ ಪ್ಯಾಥೋಜನ್ ಬಾಡಿ ಒಳಗೆ ಹೋಗ್ಯದ, ಅದ್ರ ಸಿಂಪ್ಟಮ್ಸ್ ಏನು ಗೊತ್ತಾಗ್ತಿಲ್ಲ ಹೆಚ್ಚಿನದೆಲ್ಲ. ಡಾಕ್ಟರ್ ಹತ್ರ ಹೋಗಿ ಹೇಳಿದ್ರೆ ಲ್ಯಾಬ್ ಟೆಸ್ಟ್ ಮಾಡಿಸ್ಕೊಂಬನ್ನಿ ಅಂತ ಕಳಿಸಿದ್ದಾರೆ. ಲ್ಯಾಬ್ ಟೆಸ್ಟ್ ಅಲ್ಲೂ ಕೂಡ ಅದರ ಪ್ರೆಸೆನ್ಸ್ ಗೊತ್ತಾಗ್ತಿಲ್ಲ. ಅಂದ್ರೆ ಡಿಸೀಸ್ ಇಲ್ಲ ಅಂತ ಡಿಸೀಸ್ಗೆ ಬೇಕಾಗುವಷ್ಟು ಪ್ಯಾಥೋಜೆನಿಕ್ ಮಲ್ಟಿಪ್ಲಿಕೇಶನ್ ಇನ್ನು ಬಾಡಿ ಒಳಗಡೆ ಆಗಿಲ್ಲ ಅಂತ. ಪ್ರಾಬ್ಲಮ್ becomes only when if pathogens are present in very less concentration within the cells of us, then diagnosis will be difficult. If diagnosis itself is a difficult one, then treatment cannot be given perfectly. ಅದಕ್ಕೆ ನಮಗೆ ಎಂತ ಟೆಕ್ನಿಕ್ ಬೇಕು ಅಂತಂದ್ರೆ, even though pathogenic organisms are present in very less concentration, we should identify them, we should diagnose the presence of them. Such techniques are needed for us, that only here called by the name molecular diagnosis. What is the importance of molecular diagnosis? By using molecular diagnosis procedure, it is possible to identify the presence of pathogen even in very minor concentration or in very less concentration. ಸುಲಭ ಯಾವಾಗ ಆಗುತ್ತೆ ಗೊತ್ತಾ? ವೈರಸ್ ಬಾಡಿ ಒಳಗಡೆ ಅಥವಾ ಬ್ಯಾಕ್ಟೀರಿಯಾ ಬಾಡಿ ಒಳಗೆ ಹೋಗಿ ಅದೆಲ್ಲ ಮಲ್ಟಿಪ್ಲಿಕೇಶನ್ ಆಗಿ ನಂಬರ್ ಆಫ್ ಸೆಲ್ಸ್ಗಳು ಜಾಸ್ತಿ ಆದಾಗ ಲ್ಯಾಬ್ ಟೆಸ್ಟ್ಗಳು ಕಾಣಿಸುತ್ತೆ. ಬಟ್ ಅದು ತುಂಬಾ ಲೇಟ್ ಆಗ್ಬಿಟ್ರೆ ಆ ಡಿಸೀಸ್ ಕ್ಯೂರ್ ಆಗೋದಿಲ್ವಲ್ಲ. ಅದಕ್ಕೆ ನಮಗೆ ಎಂತ ಟೆಕ್ನಿಕ್ ಬೇಕು ಅಂದ್ರೆ, ಪ್ಯಾಥೋಜನ್ಸ್ ನಮ್ಮ ಬಾಡಿ ಒಳಗಡೆ ಹೋಗಿದೆ, ಇನ್ನು ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗಿಲ್ಲ, ದೇರ್ ಪ್ರೆಸೆನ್ಸ್ ಈಸ್ ವೆರಿ ಲೆಸ್ ಅನ್ನೋದಾದ್ರೂ ಕೂಡ ವಿ ಶುಡ್ ಐಡೆಂಟಿಫೈ ದಟ್. ಅಂತ ಟೆಕ್ನಿಕ್ಸ್ ಗಳನ್ನು ಇಲ್ಲಿ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಂತ ಕರೆದಿರೋದು. ಸರ್ ಯಾವ್ದೆಲ್ಲ ಬರುತ್ತೆ ಅಂತ ಕೇಳಿದ್ರೆ, ಒಂದು PCR ಬಗ್ಗೆ ಹೇಳಕ್ ಹೋಗಿದ್ದೀವಿ, ಇನ್ನೊಂದು ಎಲಿಸಾ, ಹಾಗೆ ಇನ್ನೊಂದು ನಿಮಗೆ ಗೊತ್ತಿರುವಂತದ್ದು ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಅಂತ ಕರೀತಾರೆ. ಅದರಲ್ಲಿ ಮೊದಲನೇದು PCR ಕೂಡ ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ, ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಕರೀತಾರೆ.
It is a process where through this you can amplify the DNA molecule, or it is a process through which number of copies of DNA can be increased. That is called by the name PCR. ಅದರ ಬಗ್ಗೆ ಹಿಂದೆನೇ ಕೂಡ ನಮಗೆ ಹೇಳಿಕೊಟ್ಟಿದ್ದೀವಿ ಲಾಸ್ಟ್ ಟಾಪಿಕ್ ಅಲ್ಲಿ. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಯಾಥೋಜನ್ ಬಾಡಿ ಒಳಗಡೆ ಎಂಟ್ರಿ ಆಗಿದೆ, ಇದೇ ಸೆಲ್ ಅಂತ ಅನ್ಕೊಳ್ಳಿ. ಸೆಲ್ ಆಫ್ ದ ಹ್ಯೂಮನ್ ಬೀಯಿಂಗ್, ಯಾವುದೋ ಸೆಲ್ ಅಲ್ಲಿ ಬರೋ ಪ್ಯಾಂಕ್ರಿಯಾಸ್ ಮತ್ತೊಂದು ಯಾವುದೋ ಇದೆ ಅಂತ ಅನ್ಕೊಳ್ಳೋಣ. ಅದರೊಳಗೆ ಪ್ಯಾಥೋಜನ್ ಎಂಟ್ರಿ ಆಗಿದೆ. And those pathogens already they have transferred their DNA molecule within human cells. ಯಾವುದೋ ಬ್ಯಾಕ್ಟೀರಿಯಾ ಬಂದಿದೆ, ಅದರ DNA ನ ಇನ್ಸರ್ಟ್ ಮಾಡಾಗಿದೆ ಯಾವುದರೊಳಗಡೆ, ಹ್ಯೂಮನ್ ಸೆಲ್ಸ್ ಒಳಗಡೆ. ಬಟ್ ಈಗ ನೀವು ಟೆಸ್ಟ್ ಮಾಡ್ಸಕ್ಕೆ ಹೋದ್ರೆ ಲ್ಯಾಬ್ ರಿಪೋರ್ಟ್ ಅಲ್ಲಿ ನೆಗೆಟಿವ್ ಅಂತಾನೆ ಬರುತ್ತೆ, ಆ ಬ್ಯಾಕ್ಟೀರಿಯಾ ಬಂದೇ ಇಲ್ಲ ಅಂತಾನೆ ರಿಪೋರ್ಟ್ ಬರುತ್ತೆ. ಯಾಕೆ? their genetic material is present with very less concentration. With this very less amount of genetic material, it is not possible to identify whether pathogens would be there within cells or not. That cannot be estimated. Adinu replication agilla, adinu multiply agilla, very less amount of genetic material that they were having. ಹಾಗಾಗಿ ನಿಮಗೆ ಲ್ಯಾಬ್ ರಿಪೋರ್ಟ್ ನೆಗೆಟಿವ್ ಅಂತ ಬರುತ್ತೆ. ಅದೇ ನೀವು ಈ DNA ನ ಅಂದ್ರೆ ಬ್ಯಾಕ್ಟೀರಿಯಲ್ DNA ಸೆಲ್ ಒಳಗಡೆ ಹೋಗಿದೆಯಲ್ಲ, ಇದನ್ನ ನೀವು ಆಂಪ್ಲಿಫೈ ಮಾಡಿದ್ರೆ the amount of DNA which can be generated, it will be increased. Through amplifying the pathogenic DNA, it is possible to identify whether those organisms were entered within the cells or not. Even though organisms were there in very less concentration, you can identify whether they were present or not. Then treatment will be very easier. ಈ ಟೆಕ್ನಿಕ್ ಸಾಧ್ಯ ಆಗೋದು ಯಾವಾಗ? PCR ಇದ್ದರೆ. ಎಲ್ಲೋ ಒಂದು ತೀರಾ ಕಡಿಮೆ ಅಮೌಂಟ್ ಅಲ್ಲಿ ಜೆನೆಟಿಕ್ ಮೆಟೀರಿಯಲ್ ಇದೆ, ಆ DNA ಕಾಪೀಸ್ ಅನ್ನ ಇನ್ಕ್ರೀಸ್ ಮಾಡಬೇಕು ಅಂತಂದ್ರೆ ನಮ್ಮ ಹತ್ರ ಯಾವ ಟೆಕ್ನಿಕ್ ಇರೋದು ಈಗ? PCR ಇರೋದು. ಸೊ ಹಾಗಾಗಿ ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ವೆರಿ ಲೆಸ್ ಕಾನ್ಸಂಟ್ರೇಷನ್ ಒಳಗಡೆ ಪ್ಯಾಥೋಜನ್ ಇದ್ರೂ ಕೂಡ, ಅದು ಬ್ಯಾಕ್ಟೀರಿಯಾ ಇರಲಿ, ಫಂಗಸ್ ಇರಲಿ ಅಥವಾ ವೈರಸ್ ಇರಲಿ, ಅದರ ಜೆನೆಟಿಕ್ ಮೆಟೀರಿಯಲ್ ಅನ್ನ ಅಂದ್ರೆ ಅದರ ನ್ಯೂಕ್ಲಿಕ್ ಆಸಿಡ್ಸ್ ಅನ್ನ ಆಂಪ್ಲಿಫಿಕೇಶನ್ ಮಾಡೋದ್ರ ಮುಖಾಂತರ ಅದರ ಪ್ರೆಸೆನ್ಸ್ ಅನ್ನ ನೀವೇನ್ ಮಾಡಬಹುದು? ಯು ಕ್ಯಾನ್ ಕನ್ಫರ್ಮ್. ನಿಮ್ಗೆ ಯಾವ್ದಾದ್ರು ಡಾಕ್ಟರ್ ಅನುಮಾನದ ಮೇಲೆ ಔಷಧಿ ಕೊಟ್ಟಿದ್ದು ನೋಡಿದ್ದೀರಾ? ನಿನಗೆ ಮೋಸ್ಟ್ಲಿ ಟೈಫಾಯ್ಡ್, ಮುಖ ನೋಡಿದ್ರೆ ಟೈಫಾಯ್ಡ್ ಬಂದಾಗಿದೆ, ಥರೋ ಟ್ರೀಟ್ಮೆಂಟ್ ಅಂತ ಕೊಡ್ತಾನ. ಕನ್ಫರ್ಮೇಷನ್ ಈಸ್ ಫಸ್ಟ್, then treatment will be next. Is it right? ಆ ಥರ ಮಾಡೋಕೆ ಎಷ್ಟೋ ಜನ ಜೀವಗಳೇ ಹೋಗ್ಬಿಟ್ಟಿದೆ. ಯಾವುದೋ ಅನುಮಾನದ ಮೇಲೆ ಇಂಜೆಕ್ಷನ್ ಕೊಡೋದು, ಯಾವುದೋ ಸಸ್ಪೆಕ್ಷನ್ ಇಟ್ಕೊಂಡು ನೀನು ಮೋಸ್ಟ್ಲಿ ಡಿಸೀಸ್ ಇರಬೇಕು ಅಂತ ಹೇಳಿ ಎಷ್ಟೋ ಸರಿ ನಾಟಿ ಔಷಧಿ ಮಾಡಿಕೊಂಡೆ ಜೀವ ಹೋಗಿದ್ದಿದೆ. ಕೆಲವರು ಎಕ್ಸ್ಪರ್ಟ್ ಡಾಕ್ಟರ್ ಆದರೂ ಕೂಡ ಬಿಕಾಸ್ ಆಫ್ ಲ್ಯಾಕ್ ಆಫ್ ಪೇಷನ್ಸ್ ಸಮ್ ರಾಂಗ್ ಮೆಡಿಕೇಶನ್ ದೇ ಮೈಟ್ ಹ್ಯಾವ್ ಗಿವನ್. ಇದೆಲ್ಲ ಇಂದ ಸಮಸ್ಯೆ ಆಗಲಾಗುತ್ತೆ, ಪೇಷಂಟ್ ಮೇಲೆ ಆಗುತ್ತೆ. ನಿನಗೆ ವೈರಲ್ ಡಿಸೀಸ್ ಇರಬೇಕು ಅಂತ ಟ್ರೀಟ್ಮೆಂಟ್ ಕೊಡೋದು ಬೇರೆ, ನಿನಗೆ ವೈರಲ್ ಡಿಸೀಸೇ ಇದೆ ಅಂತ ಕನ್ಫರ್ಮ್ ಮಾಡಿದ್ರೆ ಟ್ರೀಟ್ಮೆಂಟ್ ಕೊಡೋದು ಬೇರೆ ಆಗುತ್ತೆ. ಈಗ ನಾವೇನ್ ಮಾಡಿದೀವಿ? the nucleic acid of corresponding pathogens were amplified to confirm their presence. That was possible through polymerase chain reaction. It is the first tool for molecular diagnosis. Another important advantage of PCR is by using this it is possible to detect mutation ಅಂತ ಬರ್ತದೆ. ಏನು ಮ್ಯೂಟೇಷನ್ ಅಂತ ಹೇಳಿದ್ರೆ sudden change in the genetic makeup of an individual, which is called by the name mutation. DNA ಒಳಗಡೆ ಬೇರೆ ಅಂದ್ರೆ ಏನು ಕೇಳಕ್ಕೆ ಹೋಗಬೇಡಿ. ಮತ್ತೆ ಡಬಲ್ ಸ್ಟ್ಯಾಂಡರ್ಡ್ ಹೇಳಿದ್ವಲ್ಲ, 4 ನೈಟ್ರೋಜನ್ ಬೇಸಸ್ ಇರುತ್ತೆ. ಆ DNA ಅಲ್ಲಿ ಆಗುವಂತ ಸಣ್ಣ ಬದಲಾವಣೆಗಳು ಕೂಡ ಮ್ಯೂಟೇಷನ್. ಫಾರ್ ಎಕ್ಸಾಂಪಲ್ ಹಿಂಗಿದೆಯಲ್ಲ, GATC ಕರೆಸ್ಪಾಂಡಿಂಗ್ ಸ್ಟ್ಯಾಂಡರ್ಡ್ ಏನಿರಬೇಕು? CTA. ಹೀಗಿದ್ರೆ DNA ಯಾರು ಅಬ್ನಾರ್ಮಲ್ DNA ಇಸ್ ಪ್ರೆಸೆಂಟ್ ಅಂತ ಹೇಳೋದೇ ಇಲ್ಲ. Sir, one nucleotide is missing. This is mutation. Is it right? Sir, here abnormal nucleotide binding is there. Again, it is a mutation. A ಗೆ G ಬಂದು ಕೊಡಬೇಕಾಗುತ್ತಾ? ಅಲ್ಲ. Sir, ಹಿಂಗೇನಾದ್ರೂ ಆಗಿದ್ರೆ CT ಕರೆಕ್ಟ್ ಆಗಿ ತಿಳ್ಕೊಳ್ಳಿ. One nucleotide is additional. ಇದಕ್ಕೆ ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಇಲ್ಲ. ಇದು ಮ್ಯೂಟೇಷನ್. ಹಾಗಾಗಿ DNA ಸೀಕ್ವೆನ್ಸ್ ಅಲ್ಲಿ ಆಗುವಂತ ಏನೇ ಸಡನ್ ಚೇಂಜಸ್ ಇದೆ, ಅದನ್ನು ನಾವು ಮ್ಯೂಟೇಷನ್ ಅಂತ ಕರೆಯೋದು. ಈಗ ನಿಮ್ಮ ಬಾಡಿ ಒಳಗಡೆ ಇರೋ ಜೀನು ಮ್ಯೂಟೇಟ್ ಆಗಿದೆಯಾ ಇಲ್ವಾ? ನಾರ್ಮಲ್ ಜೀನ್ ಇದೆಯಾ, ಮ್ಯೂಟೇಟೆಡ್ ಆಗಿರೋ ಜೀನ್ ಇದೆಯಾ, ಅದನ್ನ ಕಂಡುಹಿಡಿಯಬಹುದು. ಹೇಗೆ ಮಾಡ್ತಾರೆ? ಫಸ್ಟ್ ನಿಮಗೆ ನಾರ್ಮಲ್ DNA ಸ್ಟ್ರಕ್ಚರ್ ಗೊತ್ತಿರಬೇಕು. ಸರ್, ನನ್ನಲ್ಲಿ DNA ಕರೆಕ್ಟ್ ಆಗಿ ಇದ್ದಿದ್ದೇ ಹೋದಾದ್ರೆ ಹಿಂಗೆ ಇರಬೇಕಾಗಿತ್ತು ಯಾವುದೋ ಜೀನ್ ಅಂತ ಅನ್ಕೋಣ. ಇದು
ನಾರ್ಮಲ್ ಜೀನ್ ಅಥವಾ ಡಿಎನ್ಎ. ಕರೆಕ್ಟ್ ಇದೆ ತಾನೆ? ಟಿಗೆ ಎ ಇರಬೇಕು, ಎ ಪಿ ಇರಬೇಕು, ಸಿಗೆ ಜಿ ಇರಬೇಕು, ಜಿಗೆ ಸಿ ಇರಬೇಕು. ಹೀಗೆ ಇದ್ದರೆ ಅದು ನಾರ್ಮಲ್ ಆಗಿದೆ. ಇದರಲ್ಲಿ ನನ್ನ ಚೇಂಜಸ್ ಆಗಿದೆಯಾ ಗೊತ್ತಿಲ್ಲ, ಚೆಕ್ ಮಾಡ್ಬೋದು. ನೋಡಿ, ಇದು 5' to 3' ಅಂತ ಅನ್ಕೊಳ್ಳಿ, ಇದು 3' to 5'. ಇದು ಡಿಎನ್ಎ. ನಿಮಗೆ ಯಾವ ಜೀನ್ ಬಗ್ಗೆ ಸ್ಟಡಿ ಮಾಡಕ್ ಕೊಟ್ಟಿದ್ದೀರೋ ಆ ಜೀನಿಂದು ನಾರ್ಮಲ್ ಸ್ಟ್ರಕ್ಚರ್ ನಿಮ್ಗೆ ಗೊತ್ತಿರಬೇಕು. ಈಗ ನಾನು ಕಂಡಿಗೆ ಕೊಟ್ಟಿರೋದು ಎಕ್ಸ್ ಅನ್ನುವಂಥ ಜೀನು ನನ್ನ ಬಾಡಿ ಒಳಗಡೆ ಇದೆ. ಬಟ್ ನನಗೇನು ಅನುಮಾನ ಅಂದ್ರೆ ವೆದರ್ ಇಟ್ ಈಸ್ ಇನ್ ನಾರ್ಮಲ್ ಸ್ಟೇಟ್ ಆರ್ ವೆದರ್ ಇಟ್ ಈಸ್ ಮ್ಯೂಟೇಟೆಡ್, ದಟ್ ಇಸ್ ಟು ಬಿ ಐಡೆಂಟಿಫೈಡ್. ಇದು ನನ್ನ ಇಂಟೆನ್ಷನ್. ಯಾಕೆಂದ್ರೆ ನನ್ನಲ್ಲಿ ಏನೋ ಒಂದು ಚೇಂಜಸ್ ಆಗಿದೆ ಅಂದಮೇಲೆ ಡಿಎನ್ಎ ಚೇಂಜ್ ಆಗುತ್ತೆ. ನಿಮ್ಗೆ ಅವತ್ತಿಂದ ಹೇಳ್ಕೊಟ್ಟಿದ್ದೆ, ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ ಯಾವಾಗ ಪ್ರೋಟೀನ್ ಚೇಂಜ್ ಆಗುತ್ತೆ, ಪ್ರೋಟೀನ್ ಚೇಂಜ್ ಆಗುತ್ತೆ ಯಾವಾಗ ಆರ್ಎನ್ಎ ಚೇಂಜ್ ಆಗುತ್ತೆ. ಸರ್ ಆರ್ಎನ್ಎ ಎದಕ್ಕೆ ಚೇಂಜ್ ಆಯ್ತು? ಡಿಎನ್ಎ ಚೇಂಜ್ ಆದ್ರೆ ಆರ್ಎನ್ಎ ಚೇಂಜ್ ಆಗುತ್ತೆ. ಈ ರಿಲೇಶನ್ಶಿಪ್ ಅನ್ನ ಸೆಂಟ್ರಲ್ ಡಾಗ್ಮಾ ಅಂತ ಕರೀತಾರೆ ಅನ್ನೋದನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸರಿ, ನನಗೆ ಇದನ್ನು ಯಾಕೂ ಅನುಮಾನ, ಕ್ಯಾರೆಕ್ಟರ್ ಚೇಂಜ್ ಆಗಿದೆ ಅಂದಮೇಲೆ ಡಿಎನ್ಎ ಏನಾದರೂ ಚೇಂಜ್ ಆಗಿದೆಯಾ? ಇದೊಂದು ಡೌಟ್ ಬರಕ್ಕೆ ಶುರುವಾಗಿದೆ. ನನಗೆ ಒಂದು ಸ್ಟ್ರಾಂಡಿನ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಗೊತ್ತಿರಬೇಕು. ನನಗೆ ಗೊತ್ತಿದೆ GCAT, ಈ ಸೀಕ್ವೆನ್ಸ್ ನನಗೆ ಗೊತ್ತಿದೆ. ಇನ್ನೊಂದೇನು ಗೊತ್ತಿರಬೇಕು ಅಂತಿಲ್ಲ, ಯಾಕೆ ಕರೆಸ್ಪಾಂಡಿಂಗ್ ಆಗಿ ಇದ್ದೇ ಇರುತ್ತೆ, ನನಗೆ ಗೊತ್ತಿರಲೇಬೇಕು. ಆಗಿದೆಯಾ ಇಲ್ವಾ ಅನ್ನೋದೇ ಡೌಟ್ ನನಗೆ. ಸರಿ, ನಾನೇನು ಮಾಡ್ತೀನಿ ಅಂತಂದ್ರೆ ಐ ವಿಲ್ ಸಿಂಥಸೈಸ್ a single stranded DNA or RNA molecule. ಯಾವ್ದು ಬೇಕಾದ್ರೂ ಮಾಡ್ಬೋದು. ನಾನು ಇದನ್ನ ಆರ್ಟಿಫಿಷಿಯಲ್ ಆಗಿ ಸಿಂಥಸೈಸ್ ಮಾಡಬೇಕು. ಸೊ ಇದು ಯಾರ ಮನೆ ಸಿಗ್ತದೆ, ಯಾರ ಮನೆ ಸಿಗ್ತದಲ್ಲ ಅಲ್ಲ, ಇದನ್ನ ನಾವೇ ಸಿಂಥಸೈಸ್ ಮಾಡಬೇಕು. ಸರಿ, ಇದೇನು ಆರ್ಟಿಫಿಷಿಯಲಿ ಸಿಂಥಸೈಸ್ಡ್ ಸಿಂಗಲ್ ಸ್ಟ್ರಾಂಡೆಡ್ DNA or RNA sequences and which will be tagged with a radioactive material. ಅದಕ್ಕೆ ನಾವು ರೇಡಿಯೋ ಲೇಬಲಿಂಗ್ ಅಂತ ಕರಿತೀವಿ. ನಾನು ಏನು ಮಾಡಿದ್ದೀನಿ ಅಂತ ಅರ್ಥ ಅನ್ಕೊಂಡಿದ್ದೀನಿ. ನನಗೆ ಡೌಟ್ ಇರೋದು ಈ ಡಿಎನ್ಎ ಬಗ್ಗೆ, ಇದು ಮ್ಯೂಟೇಷನ್ ಆಗಿದೆಯೋ ಇಲ್ವೋ ನಾನು ಕಂಡುಹಿಡಬೇಕು. ಅದಕ್ಕೆ ನಾನೇನು ಮಾಡ್ಕೊಂಡೆ, ಐ ಹ್ಯಾವ್ ಸಿಂಥಸೈಸ್ಡ್ ಆನ್ ಆರ್ಟಿಫಿಷಿಯಲ್ ಡಿಎನ್ಎ ಸೀಕ್ವೆನ್ಸ್. ಸೊ ಅದೇನು ಡಿಎನ್ಎ ಆಗಿರ್ಬೋದು ಅಥವಾ ಆರ್ಎನ್ಎ ಆಗಿರ್ಬೋದು, ಸಿಂಗಲ್ ಸ್ಟ್ರಾಂಡೆಡ್ ಕಾಣಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ. ಕಾಣ್ತದಾನೆ? ಸಿಂಗಲ್ ಸ್ಟ್ರಾಂಡೆಡ್ ಏನೇನು ಹೇಳ್ತಾ ಇದೀವಿ? ಆರ್ಟಿಫಿಷಿಯಲಿ ಸಿಂಥಸೈಸ್ಡ್. ಫಸ್ಟ್ ಆಫ್ ಆಲ್ ಸಿಂಗಲ್ ಸ್ಟ್ರಾಂಡೆಡ್ ರೇಡಿಯೋ ಲೇಬಲ್ಡ್ DNA or RNA, what I will be synthesizing now, that will be called by the name probes. ಬಯೋಟೆಕ್ನಾಲಜಿ ಒಳಗಡೆ probes ಅಂದ್ರೆ ಏನು ಕೇಳಿದಾಗ, probes are nothing but artificially synthesized single stranded radio labeled DNA or RNA. ಎರಡು ಅಲ್ಲ ಸರ್, ಅದು DNA ಅದು RNA ಸೇರ್ಕೊಂಡು ಹೈಬ್ರಿಡ್ ಇರ್ತಾವೆ ಮತ್ತೆ ಹಾಗೆ ಯೋಚನೆ ಮಾಡಬೇಕು. ಡಿಎನ್ಎ ನಮಗೆ ಸಿಂಗಲ್ ಸ್ಟ್ರಾಂಡೆಡ್ ಇರಬೇಕು, ಡಿಎನ್ಎ ಆದ್ರೂ ಓಕೆ, ಆರ್ಎನ್ಎ ಆದ್ರೂ ಓಕೆ. ನಾನೇನ್ ಮಾಡ್ತೀನಿ ಈಗ ಸಿಂಥಸೈಸ್ ಮಾಡಬೇಕಾದ್ರೆ ನಾನು ಏನ್ ಮಾಡಿರ್ತೀನಿ ಕೇಳಿದ್ರೆ, ಯಾವ ಜೀನನ್ನ ಚೆಕ್ ಮಾಡೋಕೆ ಹೊರಟಿದ್ದೀನೋ ಅದ್ರ ಸೀಕ್ವೆನ್ಸ್ ನನಗೆ ಗೊತ್ತಿರಬೇಕು. ನಾನು ಚೆಕ್ ಮಾಡೋಕೆ ಹೊರಟಿರೋದು ಯಾವ ಜೀನನ್ನ? ಎಕ್ಸ್ ಅನ್ನುವಂಥ ಜೀನನ್ನ. ಅದರಲ್ಲಿ 5' to 3' ಏನಿದೆ ಸೀಕ್ವೆನ್ಸ್ ಅಂತ ನನಗೆ ಗೊತ್ತಿದೆ, GCAT ಇದೆ. ನಾನೇನ್ ಮಾಡ್ತೀನಿ, ಇದನ್ನ ಸಿಂಥಸೈಸ್ ಮಾಡಬೇಕಾದ್ರೆ ನಾನು ಇದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಸಿಂಥಸೈಸ್ ಮಾಡ್ತೀನಿ. ಜಿ ಇದೆ, ಸಿ ಇದೆ, ಜಿ, ಎ ಇದೆ, ಟಿ ಇದೆ, ಎ. ಇದನ್ನ ನಾನೇ ಸಿಂಥಸೈಸ್ ಮಾಡಿರೋದು. ಆರ್ಟಿಫಿಷಿಯಲಿ ಸಿಂಥಸೈಸ್ಡ್ ಸಿಂಗಲ್ ಸ್ಟ್ರಾಂಡೆಡ್ ರೇಡಿಯೋ ಲೇಬಲ್ಡ್ DNA or RNA ವಿತ್ ನೌನ್ ಸೀಕ್ವೆನ್ಸ್ ಅಂತ ಬರೀತೀವಿ. ಇಷ್ಟು ಕರೆಕ್ಟ್ ಆಗಿ ಶಬ್ದಗಳನ್ನು ಜೋಡಣೆ ಮಾಡಿರ್ತಾರೆ ನೋಡಿ. ವಿತ್ ನೌನ್ ಸೀಕ್ವೆನ್ಸ್ ಯಾಕೆ? ಇಲ್ಲಿರುವ ನ್ಯೂಕ್ಲಿಯೋಟೈಡ್ ಯಾವುದು ಅಂತ ನನಗೆ ಗೊತ್ತಿದೆ, ಅದಕ್ಕೆ ವಿತ್ ನೌನ್ ಸೀಕ್ವೆನ್ಸ್. ಈಗ ಗ್ರೂಪ್ಸ್ ಅಂದ್ರೆ ಏನು ಹೇಳಿ ನೋಡೋಣ. ಆರ್ಟಿಫಿಷಿಯಲಿ ಸಿಂಥಸೈಸ್ಡ್ ಸಿಂಗಲ್ ಸ್ಟ್ರಾಂಡೆಡ್ ರೇಡಿಯೋ ಲೇಬಲ್ಡ್ DNA or RNA ವಿತ್ ನೌನ್ ಸೀಕ್ವೆನ್ಸ್. ಸರ್ ವಿತ್ ಸೀಕ್ವೆನ್ಸ್ ಅಂತ ಬರೀಬೇಕ್ರಿ, ನೌನ್ ಯಾಕ್ರಿ? ಇದನ್ನ ಸಿಂಥಸೈಸ್ ಮಾಡಿದ್ದೆ ನಾನು. ನನಗೆ ಸರ್ ನೀವು ಹೆಂಗೆ ಸಿಂಥಸಿಸ್ ಮಾಡಿದ್ರಿ, ಯಾವ ಬೇಸಿಸ್ ಮೇಲೆ ಮಾಡಿದ್ರಿ? ನನಗೆ ಆ ಜೀನ್ ಅಲ್ಲಿ ಯಾವ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಇದೆಯೋ ಅದರ ಕರೆಸ್ಪಾಂಡಿಂಗ್ ಆಗಿ ನಾನು ಇಲ್ಲಿ ಆಡ್ ಮಾಡಕ್ಕೆ ಹೊರಟಿದ್ದೀನಿ. ಬಟ್ ಇದು ಹೀಗೆ ಇರಬೇಕಾಗಿತ್ತು, ಇದು ಹೀಗೆ ಇರಬೇಕಾಗಿತ್ತು. ಅದೇ ಇದೆಯೋ ಇಲ್ವೋ ಅನ್ನೋದೇ ಡೌಟ್ ಇರೋದು. ಅದನ್ನೇ ನಾವು ಮ್ಯೂಟೇಷನ್ ಆಗಿದೆಯೋ ಚೆಕ್ ಮಾಡ್ತೀವಿ. ನಾನೇನ್ ಮಾಡ್ತೀನಿ ಅಂತಂದ್ರೆ ಈ ಪ್ರೋಬ್ ಅನ್ನ ನಾನು ಇದಕ್ಕೆ ಆಡ್ ಮಾಡ್ತೀನಿ. ಆಡ್ ಮಾಡೋ ಮೊದಲು ಏನ್ ಮಾಡಬೇಕು, ಇದನ್ನ ನಾನು ಡಿನ್ಯಾಚುರೇಟ್ ಮಾಡಬೇಕಾಗುತ್ತೆ.
ಡಿನ್ಯಾಚುರೇಟ್ ಮಾಡಿದ್ರೆ ಏನಾಗುತ್ತೆ, PCR ಒಳಗಡೆ ಡಿನ್ಯಾಚುರೇಷನ್ ಮಾಡಿದಾಗ ಸಿಂಗಲ್ ಸ್ಟ್ಯಾಂಡರ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ PCR ಬಗ್ಗೆ ಮಾತಾಡ್ತಾ ಇರೋದು, ಹೆಂಗ್ PCR ಯೂಸ್ ಮಾಡ್ಬೋದು. ಈಗ ಇದು ಸಿಂಗಲ್ ಸ್ಟ್ಯಾಂಡರ್ಡ್ ಆಯ್ತಾನೆ, ಇದೇನಿದು ನಾನು ಆಕ್ಚುಲಿ ಇದನ್ನ ಕಾಂಪ್ಲಿಮೆಂಟರಿ ಆಗಿ ಸಿಂಥಸಿಸ್ ಮಾಡಿದ್ದೀನಿ. ಒಂದು ವೇಳೆ ಈ DNA ಕರೆಕ್ಟ್ ಆಗಿದ್ದರೆ ನಾನು ಏನು ಮಾಡ್ತಾ ಇದ್ದೀನಿ, ಐ ಆಮ್ ಆಡಿಂಗ್ ದಿಸ್ ಪ್ರೋಬ್ ಅಗೇನ್ಸ್ಟ್ ದಿಸ್ ಸ್ಟ್ರಾಂಡ್ ಆಫ್ ದ DNA. ಆಕ್ಚುಲಿ ಐ ಹ್ಯಾವ್ ಸಿಂಥಸೈಸ್ಡ್ ಕಾಂಪ್ಲಿಮೆಂಟರಿ ಅಂದ್ರೆ ಏನಾಗಬೇಕು, ನಾನು ಆಡ್ ಮಾಡಿದಾಗ ಇದು ಕಾಂಪ್ಲಿಮೆಂಟರಿ ಆಗಿ ಹೋಗಿ ಬೈಂಡ್ ಆಗಬೇಕು. ಸರ್ ಅದೇನು ಬೈಂಡ್ ಆಗಬೇಕು, ನಾನು ಸಿಂಥಸಿಸ್ ಮಾಡ್ಬೇಕಾದ್ರೆ ಏನು ಮಾಡಿದ್ರೆ CGTA ಕಾಂಪ್ಲಿಮೆಂಟರಿ ಆಗಿ ಬರೋಹಾಗೆ ಮಾಡಿದ್ದೀನಿ. ಬಟ್ ನಾನು ಏನು ಮಾಡಿದೆ, ಪ್ರೋಬ್ ಅನ್ನು ಆಡ್ ಮಾಡಿದ್ದೀನಿ. ಬಟ್ ಪ್ರೋಬ್ಸ್ ಆರ್ ನಾಟ್ ಹೈಬ್ರಿಡೈಸಿಂಗ್ ವಿತ್ ದಿಸ್ DNA. ಸರ್ ನೋಡ್ಕೊಂಡೇ ಮಾಡಿದ್ರಲ್ರಿ ಸರ್, ನಿಮಗೆ ಗೊತ್ತಿತ್ತಲ್ರಿ ಆ DNA ಲಿ GC80 ಇರಬೇಕಂತ ಗೊತ್ತಿತ್ತು. ಅದಕ್ಕೆ ಸರಿಯಾಗಿ ನೀವು ಏನು ಮಾಡಿದ್ರಿ, ಪ್ರೋಬ್ಸ್ ಅನ್ನು ಡಿಸೈನ್ ಮಾಡಿದ್ರಿ. ಆದ್ರೂ ಪ್ರೋಬ್ಸ್ ಹೋಗಿ ಬೈಂಡ್ ಆಗ್ತಿಲ್ಲ. ಇಲ್ಲಿ ಪ್ರೋಬ್ಸ್ ಹೋಗಿ ಬೈಂಡ್ ಆಗ್ತಿಲ್ಲ ಅಂದ್ರೆ ಇದರಲ್ಲಿ ಏನೋ ಚೇಂಜಸ್ ಆಗಿದೆ. DNA ಲಿ ಏನೋ ಚೇಂಜಸ್ ಆಗಿದ್ರೆ ಏನಂತ ಕರಿತೀರಿ, ಮ್ಯೂಟೇಷನ್. ಅಂದ್ರೆ that gene is said to be mutated. ನಾರ್ಮಲ್ ಜೀನ್ ಅಂದ್ರೆ ಹೀಗೆ ಇರಬೇಕಾಗಿತ್ತು, ಬಟ್ ನಾನು ಪ್ರೋಬ್ಸ್ ಅನ್ನು ಆಡ್ ಮಾಡ್ತಿದ್ದೀನಿ. ಬಟ್ ಪ್ರೋಬ್ಸ್ ಆರ್ ನಾಟ್ ಹೈಬ್ರಿಡೈಸಿಂಗ್, ಪ್ರೋಬ್ಸ್ ಆರ್ ನಾಟ್ ಬೈಂಡಿಂಗ್ ವಿತ್ ದಿಸ್. ಫಾರ್ ಎಕ್ಸಾಂಪಲ್ ಏನೋ ಮ್ಯೂಟೇಷನ್ ಆಗಿ ಹಿಂಗಾಗ್ಬಿಟ್ರೆ ನಾನು ಪ್ರೋಬ್ ಡಿಸೈನ್ ಮಾಡಿದ್ರೆ ಹೇಗಿದೆ, CGTA ಇದು ನಾನು ಪ್ರೋಬ್ ಡಿಸೈನ್ ಮಾಡಿರೋದು. ಬಟ್ ಯಾಕೆ ಬೈಂಡ್ ಆಗ್ತಿಲ್ಲ, ದಿಸ್ ಕರೆಸ್ಪಾಂಡಿಂಗ್ DNA ನ್ಯೂಕ್ಲಿಯೋಟೈಡ್ ಇಸ್ ಆಲ್ರೆಡಿ ಚೇಂಜ್ ಆಗಿ ಕರೀತೀರಿ ಮ್ಯೂಟೇಷನ್ ಅಂತ ಕರೀತೀವಿ. ಅಂದ್ರೆ ನೀವೇನ್ ಮಾಡ್ದಂಗಾಯ್ತು, by using probes it is possible to identify whether gene is mutated or not. ಮ್ಯೂಟೇಷನ್ ಆಗಿದೆ ಗೊತ್ತಾದ್ರೆ ಅದನ್ನ ಸರಿ ಮಾಡಕ್ಕಾಗುತ್ತೆ, ಮುಂದೆ ಟ್ರೀಟ್ಮೆಂಟ್ ಅನ್ನು ಕೊಡಬಹುದು. ಜೀನ್ ಮ್ಯೂಟೇಷನ್ ಇಂದ ಬರುವಂತ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಇದೆ. ಬಟ್ ಮ್ಯೂಟೇಷನ್ ಆಗಿದೆಯೋ ಇಲ್ಲೋ ಅಂತಾನೆ ಗೊತ್ತಾಗಲಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಡಿಲೇ ಆಗುತ್ತೆ. ಟ್ರೀಟ್ಮೆಂಟ್ ಎಷ್ಟು ಡಿಲೇ ಆಗುತ್ತೋ ಸರ್ವೈವಲ್ ಚಾನ್ಸ್ ವಿಲ್ ಬಿ ವೆರಿ ಲೆಸ್. ಯಾಕೆಂದ್ರೆ ನಿಮಗೆ ನಾರ್ಮಲ್ ಜೀನ್ ಸ್ಟ್ರಕ್ಚರ್ ಗೊತ್ತಿರಬೇಕು. ಅದಕ್ಕೆ ಸರಿಯಾಗಿ ನೀವು ಏನ್ ಮಾಡ್ತೀರಾ, ಪ್ರೋಬ್ಸ್ ಅನ್ನ ಡಿಸೈನ್ ಮಾಡ್ತೀರಿ. ಪ್ರೋಬ್ಸ್ ಹಾಕಿದ್ರೆ ಕೂಡ್ಕೊಳ್ಳಿಲ್ಲ ಏನಂದ್ರೆ ಅರ್ಥ ಏನದು, ಪ್ರೋಬ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಆಗಿರುತ್ತೆ, ಇಲ್ಲ ಅದು ನೀವೇ ಆಡ್ ಮಾಡಿದ್ರಿ. ಬಟ್ ಚೇಂಜ್ ಆಗಿದ್ರೆ ಎಲ್ಲ ಆಗಿರ್ಬೇಕು, DNA ಆಗಿರ್ಬೇಕು. DNA ಚೇಂಜ್ ಆದ್ರೆ ಒಂದು ನ್ಯೂಕ್ಲಿಯೋಟೈಡ್ ಚೇಂಜ್ ಆದ್ರೂ ಕೂಡ ಮ್ಯೂಟೇಷನ್. ಅದು ನಿಮಗೆ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಹೇಳ್ಕೊಡ್ತಾರೆ. ಸರ್ ದೊಡ್ಡ ತೋರು DNA ಆದ್ರೆ ಸರ್ ಒಂದು ನ್ಯೂಕ್ಲಿಯೋಟೈಡ್ ಚೇಂಜ್ ಆಗಿದೆ, ಅದರಿಂದ ಏನಾಗುತ್ತೆ ಅಷ್ಟು ಸಾಕು. ಒಂದು ನ್ಯೂಕ್ಲಿಯೋಟೈಡ್ ಚೇಂಜ್ ಆದ್ರೂ DNA ಇಂದ ಬರುವ mRNA ಚೇಂಜ್ ಆಗುತ್ತೆ. ಸರ್ DNA ಲಿ 100 ನ್ಯೂಕ್ಲಿಯೋಟೈಡ್ ಇದ್ರೆ 99 ಆಫ್ them are correct, only one nucleotide is missing ಅನ್ನೋದಾದ್ರೆ ಕರೆಸ್ಪಾಂಡಿಂಗ್ RNA ಚೇಂಜ್ ಆಗುತ್ತೆ. ಕರೆಸ್ಪಾಂಡಿಂಗ್ RNA ಚೇಂಜ್ ಆಯಿತು ಅಂತಂದ್ರೆ ಪ್ರೋಟೀನ್ ಚೇಂಜ್ ಆಗುತ್ತೆ. ಸರ್ ಬರಬೇಕಾದ ಪ್ರೋಟೀನ್ X ರೀ, ಬಂದಿರೋ ಪ್ರೋಟೀನ್ Y ರೀ ಅಂತಂದ್ರೆ ಡೆಫಿನೆಟ್ ಆಗಿ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ. ಹಾಗಾಗಿ ಆ ನೆಗ್ಲಿಜೆನ್ಸ್ ಮಾಡುವಾಗ sir, as you have told earlier, DNA is having long length with corresponding nucleotide. One of the nucleotide was changed. What would be the impact ಅಂತ ಹೇಳಿದ್ರೆ, it can create a lot of bad impact over the surface of your body. ನಿಮ್ಮ ದೇಹದ ಮೇಲೆ ತುಂಬಾ ಸಮಸ್ಯೆಗಳನ್ನು ತಂದುಕೊಡ್ತದೆ. ಹಾಗಾಗಿ ನೆನಪಿರಲಿ, DNA ಬಗ್ಗೆ ಮಾತಾಡಬೇಕಾದ್ರೆ ಸರ್ ಅಷ್ಟು DNA ನ್ಯೂಕ್ಲಿಯೋಟೈಡ್ ಇತ್ತು, ಒಂದೇ ಒಂದು ಚೇಂಜ್ ಆಗಿದೆ. ಒಂದು ಡಿಲೀಟ್ ಆದ್ರೂ ಒಂದು ಅಡಿಷನ್ ಆದ್ರೂ ಎಲ್ಲಾ ಸೇರಿನೂ ಅದನ್ನ ಮ್ಯೂಟೇಷನ್ ಅಂತಾನೆ ಕರೆಯೋದು. ಹಾಗಾಗಿ ಜೆನೆಟಿಕಲ್ ಡಿಸಾರ್ಡರ್ಸ್ ಅಂತ ನಾನು ಮಾತಾಡ್ತಾ ಇದ್ದೆ, ಇನ್ಹೆರಿಟರಿ ಡಿಸೀಸಸ್ ಅಂತ ಏನು ಕರಿತೀವಿ, ಅದರಲ್ಲಿ ಮ್ಯೂಟೇಷನ್ ಐಡೆಂಟಿಫೈ ಮಾಡೋದು ಹೀಗೆ. ಮ್ಯೂಟೇಷನ್ ಆಗಿದೆಯೋ ಇಲ್ಲೋ ಅಂತ ಗೊತ್ತಾದ್ರೆ ಏನಾಗುತ್ತೆ, ಟ್ರೀಟ್ಮೆಂಟ್ ವಿಲ್ ಬಿ ವೆರಿ ಈಸಿಯರ್. ನಾನು ಮೊದಲಿಂದ ಅದನ್ನೇ ಹೇಳ್ತೀನಿ ವಿಡಿಯೋದಲ್ಲಿ, ಎಷ್ಟು ಬೇಗ ರೋಗವನ್ನು ಪತ್ತೆ ಹಚ್ಚುತ್ತೀರೋ ಅಷ್ಟು ಬೇಗ ಟ್ರೀಟ್ಮೆಂಟ್ ಶುರು ಮಾಡ್ಬೋದು. ಪ್ರೊಸೆಸ್ ಆಫ್ ಡಯಾಗ್ನೋಸಿಸ್ ಓನ್ಲಿ ಇಟ್ ಇಸ್ ಟೇಕಿಂಗ್ ಲಾಟ್ ಆಫ್ ಟೈಮ್, ಡೆಫಿನೆಟ್ಲಿ ಟ್ರೀಟ್ಮೆಂಟ್ ವಿಲ್ ಬಿ ಡಿಲೇ. ಟ್ರೀಟ್ಮೆಂಟ್ ಡಿಲೇ ಆದರೆ ಏನು ಆಗುತ್ತೆ, ಸರ್ವೈವಲ್ ಚಾನ್ಸ್ ಜಾಸ್ತಿ ಆಗ್ತೋಗ್ಬಿಟ್ಟ, ಇಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಕ್ಯಾನ್ಸರ್ ಒಂದು ಸತ್ತರಂತೂ ಕೇಳಿದ್ದೀವಿ, ಅಂಥ ದೊಡ್ಡ ಕ್ಯಾನ್ಸರ್ನ ಗೆದ್ದೋರ ಹೆಸರನ್ನು ಕೇಳಿದ್ದೀವಿ. ಹಾಗಾದ್ರೆ ಯೂಶಲಿ ರಿಚ್ ಪೀಪಲ್ ಕ್ಯಾನ್ಸರ್ ಬೇಗ ಗುಣ ಆಗುತ್ತಲ್ಲ ಅಂತಂದ್ರೆ ಅವರಿಗೆ ಅನುಮಾನ ಬರ್ತಿದ್ದಂಗೆ ದುಡ್ಡು ಎಷ್ಟು ಬೇಕಾದ್ರೂ ಖರ್ಚು ಮಾಡಿ ಹಾಸ್ಪಿಟಲೈಸ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ಬರ್ತಾರೆ. ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಮಿಡಲ್ ಕ್ಲಾಸ್ ಪೀಪಲ್ ಅಥವಾ ಅದಕ್ಕಿಂತ ಬಿಲೋ ಪಾವರ್ಟಿ ಲೈನ್ ಇರೋರಲ್ಲಿ ಅದು ಯಾವುದೋ ಒಂದು ಮನೆ ಮನುಷ್ಯನ್ ಮಾಡಿಬಿಡ್ತೀವಿ. ಅದಕ್ಕೆ ನಾವು ತಲೆನೋವು ಬಂತು ಅಂದ ತಕ್ಷಣ ನಾವು ಹೀಟ್ ಇಂದ ಬಂತು, ಕೋಲ್ಡ್ ಇಂದ ಬಂತು ತಂದ್ಕೊಡ್ತೀವಿ. ಬ್ರೈನ್ ಟ್ಯೂಮರ್ ಇಂದನೂ ಬಂದಿರ್ಬೋದು, ಸಮಸ್ಯೆ ಇಲ್ಲ ಆಗಿರುತ್ತೆ. ಡಯಾಗ್ನೋಸಿಸ್ ಮಾಡೋದೇ ಡಿಲೇ ಮಾಡ್ಕೊಂಡು ಅಂದ್ರೆ ನಾವು ಯಾವ ಹಾಸ್ಪಿಟಲ್ಗೆ ಹೋಗ್ತೀವಿ, ಜನರಿಗೆ ನೀವಾಗಲೇ ನಾವಾಗಲೇ ಹಾಗೆ ಮಾಡೋದು. ಹಾಸ್ಪಿಟಲ್ಗೆ ಯಾವಾಗ ಹೋಗ್ತಿದ್ದೆ ನಮ್ಮ ಕೈ ಇನ್ನು ಆಗದೇ ಇಲ್ಲ ಅನ್ನೋ ಸ್ಥಿತಿಗೆ ಬಂದಾಗ ಅಷ್ಟೇ. ಬಟ್ ಕ್ಯಾನ್ಸರ್ ವಿಚಾರದಲ್ಲಿ, ಬ್ರೈನ್ ವಿಚಾರದಲ್ಲಿ ಈ ಥರ ಮಾಡ್ತೀರಾ ನೀವು, ಎಷ್ಟು ಬೇಗ ಐಡೆಂಟಿಫೈ ಆಗ್ತದೋ ಅಷ್ಟು ಬೇಗ ಟ್ರೀಟ್ಮೆಂಟ್ಸ್ ಆಗೋದು.
ಟ್ರೀಟ್ಮೆಂಟ್ ಕ್ಯಾನ್ ಬಿ ಗಿವನ್ ಆ್ಯಂಡ್ ಸರ್ವೈವಲ್ ಚಾನ್ಸಸ್ ವಿಲ್ ಬಿ ಇನ್ಕ್ರೀಸ್. ಈಗ ನೋಡಿ, ಬ್ಯಾಕ್ಟೀರಿಯಾ ಬಂದು ಬಾಡಿ ಒಳಗೆ ಹೋಗಿದ್ದು ಟೆಸ್ಟ್ ಅಲ್ಲೇ ಗೊತ್ತಾಗಲ್ಲ ಅಂದ್ರೆ ಏನು ಇರಬೇಕು ನಾವು? ಸರ್ ನಾವು ಲ್ಯಾಬಿಗೆ ಹೋಗಿದ್ವಿ, ಟೆಸ್ಟ್ ಮಾಡಿಸಿದ್ರಿ, ಏನೂ ರಿಪೋರ್ಟ್ ನೆಗೆಟಿವ್ ಬಂದದ್ರಿ, ಇನ್ನೂ ಕ್ಯೂರ್ ಆಗೋದ್ರಿ ಅಂದ್ರೆ ಪ್ಯಾಥೋಜನ್ ಇಲ್ಲ ಅಂತಲ್ಲ, ಬಟ್ ಪ್ಯಾಥೋಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಆದ್ಮೇಲೆ ನಿಮಗೆ ಸಿಂಪ್ಟಮ್ಸ್ ಅಪಿಯರ್ ಆಗುತ್ತೆ. ಆ ಸಿಂಪ್ಟಮ್ಸ್ ಅಪಿಯರ್ ಆದ್ಮೇಲೆ ನಿಮಗೆ ಡಿಸೀಸ್ ಕನ್ಫರ್ಮ್ ಆಗುತ್ತೆ. ಆ ಡಿಸೀಸ್ ಕನ್ಫರ್ಮ್ ಆದ್ಮೇಲೆ ಟ್ರೀಟ್ಮೆಂಟ್ ಸಿಗುತ್ತೆ. ಬಟ್ ಬಾಡಿ ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡಬೇಕು? ಡಿಲೇ ಆದಷ್ಟು ನಿಮ್ಮ ಇಮ್ಯುನಿಟಿ ಪವರ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಅದಕ್ಕೆ ಈ ಟೂಲ್ಸ್ಗಳನ್ನ ಬಳಸಿ ಅಂತ ಹೇಳ್ತಿರೋದು. PCR ಆಗಿರಲಿ ಅಥವಾ ಮುಂದೆ ಹೇಳುವಂತ ಎಲಿಸಾ ಕೂಡ ಅಷ್ಟೇ. ಹಾಗಾದ್ರೆ ಎಲಿಸಾ ಅಂದ್ರೆ PCR ಬಗ್ಗೆ ಗೊತ್ತಾಯ್ತು. ಎರಡು ಅಡ್ವಾಂಟೇಜ್ ಏನು ಅಂದ್ರೆ, ಒಂದು, ಬೈ ಯೂಸಿಂಗ್ PCR it is possible to detect mutation. Another one is by using PCR it is possible to identify the pathogen even though they are in less concentration. ಎಲಿಸಾ ಅಂತ ಹೇಳಬೇಕಾದ್ರೆ ಇದು ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲೂ ಅದನ್ನ ಹೇಳಿರ್ಬೋದು. ಎಲಿಸಾ ಅಂತ ಹೇಳಿ ಎಂಜೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೇ ಅಂತ ಕರೀತೀವಿ. ಇಟ್ ಇಸ್ ಅ ಫುಲ್ ಫಾರ್ಮ್ ಆರ್ ಎಕ್ಸ್ಪಾನ್ಷನ್ ಆಫ್ ಎಲಿಸಾ. ಎಲಿಸಾ ಜನರಲ್ ಆಗಿ ನಾವು ಗೊತ್ತಿರೋ ಹಾಗೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಟು ಕನ್ಫರ್ಮ್ ದಿಸ್ ಪರ್ಟಿಕ್ಯುಲರ್ ಡಿಸೀಸ್. ಡೋಂಟ್ ಕನ್ಸಿಡರ್ ದಟ್ ಓನ್ಲಿ ಫಾರ್ ದಿಸ್ ಪರ್ಟಿಕ್ಯುಲರ್ ಡಿಸೀಸ್ ಎಲಿಸಾ ಯೂಸ್ ಆಗಲ್ಲ. ಬೇರೆ ಬೇರೆ ಡಿಸೀಸ್ಗಳಿದಾವೆ, ಬಟ್ ಜನರಲಿ ನಮ್ಗೆ ಗೊತ್ತಿರೋ ಹಾಗೆ ಅಥವಾ ನಾವು ಇಲ್ಲಿ ಹೇಳಬೇಕಾಗಿರೋದು ಏಡ್ಸ್, ಅಕ್ಯೂಟ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್, HIV ವೈರಸ್ ಇಂದ ಬರುವಂತ ಒಂದು ಟ್ರೀಟ್ಮೆಂಟೇ ಇಲ್ಲದಿರುವಂತ ಒಂದು ಡಿಸೀಸ್ ಅದು. ನಿಮ್ಗೆ ಗೊತ್ತು, ಏಡ್ಸ್ ಬಂದಿರೋ ಪೇಷಂಟ್ ಅಲ್ಲಿ ಏನು ಸಮಸ್ಯೆ ಆಗುತ್ತೆ ಅಂದ್ರೆ ಇಮ್ಯುನಿಟಿ. Because of lack of immunity only, all pathogen they can easily harm the body of AIDS patient. AIDS ಒಂದು ಪರ್ಟಿಕ್ಯುಲರ್ ಸಿಂಪ್ಟಮ್ ಇರುವಂತ ಡಿಸೀಸ್. ಹಾಗೆ ನಾವು ಇದ್ದಿದ್ರೆ ಇದನ್ನ ಏಡ್ಸ್ ಡಿಸೀಸ್ ಅಂತ ಕರೆಯೋ ಬದಲು ಸಿಂಡ್ರೋಮ್ ಅಂತ ಯಾಕೆ ಕರೀತಾ ಇದ್ರು? ಸಿಂಪಲ್ ಕಲೆಕ್ಷನ್ ಆಫ್ ವೇರಿಯಸ್ ಟೈಪ್ ಆಫ್ ಸಿಂಪ್ಟಮ್ಸ್ ಆರ್ ದೇರ್, ಡಿಪೆಂಡ್ ಅಪಾನ್ ಫಸ್ಟ್ ಲೆವೆಲ್ ಆ ಸೆಕೆಂಡ್ ಲೆವೆಲ್. ಅದು ನಿಮಗೆ ಹೇಳ್ಕೊಟ್ಟಿರ್ತಾನೆ, ನಾನು ಏಡ್ಸ್ ಬಗ್ಗೆ ಹೊರಟಿಲ್ಲ ಇಲ್ಲಿ. ಸರಿ, ಏಡ್ಸ್ ಅನ್ನ ಡಿಟೆಕ್ಟ್ ಮಾಡೋದಕ್ಕೆ ಎಲಿಸಾ ಟೆಸ್ಟ್ ಅನ್ನು ಬಳಸ್ತಾರೆ. ಅದಕ್ಕೆ ನಿಮಗೆ ಏನು ಬೇಕು ಕೇಳಿದ್ರೆ ಎಲಿಸಾ ಕಿಟ್ ಅಂತ ಬೇಕು. ಎಲಿಸಾ ಕಿಟ್ ಅಂತ ಸಿಗುತ್ತೆ, ನೋಡೋದಕ್ಕೆ ಈ ತರ ಬೇಯಿಸ್ತಾರೆ, ಅದು ನಿಮಗಿರುತ್ತೆ. ಈ ಎಲಿಸಾ ಕಿಟ್ ಅನ್ನ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ನೀವು ಮಾಡೋಕ್ಕಾಗಲ್ಲ, ಲ್ಯಾಬ್ನವರು ಪರ್ಚೇಸ್ ಮಾಡಿರ್ತಾರೆ, ಟೆಸ್ಟಿಂಗ್ ಮಾಡಬೇಕಾಗುತ್ತೆ. ಫೈನ್, ದಿಸ್ ಇಸ್ ಎಲಿಸಾ ಕಿಟ್. This is a compulsory requirement for confirmation of AIDS by using ELISA technique. ನಿಮಗೆ this entire technique of ELISA which is based on antigen antibody reactions. What is antigen and what is antibody? Any foreign particles which can invade within the body of us, they would be called by the name antigens. That may be pathogens like virus or bacteria or fungus, or it may be dust, or it may be toxin, or it may be plant pollen grains also. Anything from outside which will enter within the body of us, that will be called by the name antigens. Sir, ಹಾಗಾದ್ರೆ antibody ಅಂತಂದ್ರೆ antibodies are proteinaceous molecules synthesized as a part of our immune system. ನಿಮಗೆ ಗೊತ್ತಿದೆ B lymphocytes ಅಂತ ಇದೆ. ಆ ಬಿ ಲಿಂಫೋಸೈಟ್ಸ್ ಇಂದ ಸಿಂಥಸಿಸ್ ಆಗುವಂತ ಪ್ರೋಟೀನೇಷಿಯಸ್ ಮಾಲಿಕ್ಯೂಲ್ಸ್ ಗಳೇ ಇದಾವೆ, ಅದನ್ನ ಆಂಟಿಬಾಡೀಸ್ ಅಂತ ಕರೆಯೋದು. ಅಂಡ್ ಅನದರ್ ಪಾಯಿಂಟ್ ಇಸ್ ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್ಸ್ ಆರ್ ಹೈಲಿ ಸ್ಪೆಸಿಫಿಕ್, ಜಸ್ಟ್ ಲೈಕ್ ಲಾಕ್ ಅಂಡ್ ಕೀ. ಯಾವುದೋ ಒಂದು ಫಾರಿನ್ ಪಾರ್ಟಿಕಲ್ಸ್ ಬಾಡಿ ಒಳಗಡೆ ಎಂಟ್ರಿ ಆದ್ರೆ ನಿಮ್ಮ ಬಿ ಲಿಂಫೋಸೈಟ್ ಸ್ಟಿಮ್ಯುಲೇಟ್ ಆಗುತ್ತೆ. ನೋಡು ಯಾರೋ ಬಂದಾರಲ್ಲ ಅಂತ ಹೇಳೋದು ಸೈಡ್ ನಲ್ಲಿ ಬಂದ ಮೇಲೆ ಏನ್ ಮಾಡಬೇಕು? ಹೊರಗಡೆ ತೆಗಿನಿ ಬಂದ್ರೆ ಏನ್ ಮಾಡುತ್ತೀರಿ ನೀವು ಕೇಳಿದ್ರೆ ಹೊರಗೆ ಹಾಕ್ತಿರಲ್ಲ, ನಿಮ್ಮ ಬಾಡಿಗೆ ಸೆನ್ಸಿಟಿವ್ ಫೀಲ್ ಆಗಬೇಕು. ಅಂದ್ರೆ ಸಮಥಿಂಗ್ ಫ್ರಮ್ ಔಟ್ಸೈಡ್ ಹ್ಯಾಸ್ ಆಲ್ರೆಡಿ ಎಂಟರ್ಡ್. ಇಲ್ಲಿ ಬಿ ಲಿಂಫೋಸೈಟ್ಸ್ ಇದೆ, ಟಿ ಲಿಂಫೋಸೈಟ್ಸ್ ಇದೆ. ಟಿ ಲಿಂಫೋಸೈಟ್ಸ್ ಆಂಟಿಬಾಡಿ ಪ್ರೊಡಕ್ಷನ್ ಮಾಡೋದು, ಬಿ ಲಿಂಫೋಸೈಟ್ ಸ್ಟಿಮ್ಯುಲೇಷನ್ ಆಗಿ ಆಂಟಿಬಾಡೀಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಆಂಟಿಜನ್ ಗೆ ಅಂತ ಪ್ರೊಡ್ಯೂಸ್ ಆದ ಆಂಟಿಬಾಡಿ ಮತ್ತೊಂದು ಆಂಟಿಜನ್ ವಿರುದ್ಧ ರಿಯಾಕ್ಷನ್ ಮಾಡೋದಿಲ್ಲ. ಅದಕ್ಕೆ ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್ಸ್ ಆರ್ highly specific, just like enzyme and substrate are just like lock and key. So remaining explanation regarding the ELISA which will be given later.